ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಫಿಶ್ ಫ್ರೈ ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ತೀನಿ. ಇಲ್ಲೇ ಫಿಶನ್ನು ಈ ಥರದ್ದು ಫಿಶ್ ತೊಗೊಂಡು ಬಾಂಗ್ಡ ಅಂತಾರಲ್ಲ ತೊಗೊಂಡು ಸೈಡಿಗೆ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಇಲ್ಲಿ ಖಾರ, ಅರಿಶಿನ ಪುಡಿ, ಉಪ್ಪು, ಮಸಾಲೆ ಪುಡಿ, ಗರಂ ಮಸಾಲ ಆದ್ರೆ ಹಾಕ್ಬೋದು, ಕಾರ್ನ್ಫ್ಲವರನ್ನು ಹಾಕಿ ಇಟ್ಕೊಂಡೀನಿ. ಇದನ್ನು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ, ಕಾರ್ನ್ಫ್ಲವರ್ ಇದಷ್ಟನ್ನು ಇಟ್ಕೊಂಡೀನಿ. ಇದನ್ನು ಕಲಿಸ್ಕೊಳ್ಳೋವಂಥದ್ದು ಇದು. ನೆಕ್ಸ್ಟು ಇದು ಮ್ಯಾಗ ಉದುರ್ಸಾಕ ಸಣ್ಣ ರವೆ ಅಂತಾರಲ್ಲ ಆ ರವಾನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಲಿಸ್ತಾ ಇದ್ದೀನಿ. ಇವಾಗ ಇದು ಮಸಾಲೆ ಏನು ನಾವು ಹೇಳಿದ್ನೆ ಆ ಮಸಾಲೆನ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿರಿ. ಈ ಥರ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಇದನ್ನು ಕಲಿಸ್ಕೊಂಡೆ. ಈ ಥರ ಇರಬೇಕು ಪೇಸ್ಟ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವಾಗೇನು ನಾವು ಇವು ಮೀನಾನ ಕಟ್ ಮಾಡ್ಕೊಂಡು ಇಟ್ಕೊಂಡೇನಲ್ಲ ಇದಕ್ಕೆ ಸವರ್ತೀನಿ ನೋಡಿರಿ. ಈ ಪೇಸ್ಟನ್ನು ಈ ಥರ ಚೆನ್ನಾಗಿ ಮೀನದ್ದು ಏನಿರ್ತದೆ ನೋಡಿರಿ ಅದಕ್ಕೆ ಸವರ್ಕೋಬೇಕು. ಸವರ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಎಲ್ಲ ಮೀನ ಏನದಾವಲ್ಲ ಮಸಾಲೆಯನ್ನು ಹಚ್ಕೊಂಡು ಇಟ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮೀನಕ್ಕೆ ಎಲ್ಲ ಮಸಾಲೆ ಹಚ್ಚಿಟ್ಕೊಂಡೆ. ಇವಾಗ ಇಲ್ಲೇ ಹಂಚಿನೂ ಕಾಯಾಕ್ಬಿಟ್ಟೇನಿ. ಇದು ಚೆನ್ನಾಗಿ ಕಾದೈತಿದು ತವ. ಇಲ್ಲೇ ರವೆ ಇಟ್ಕೊಂಡೀನಿ. ಇವಾಗ ಈ ಒಂದೊಂದು ಮೀನ ಏನದಾವಲ್ಲ ಈ ಥರ ರವೆ ಹಾಕೋಬೇಕು. ಇದ್ರ ಮೇಲೆ ಉದುರಿಸ್ಬೇಕು, ಸ್ವಲ್ಪ ಉದುರಿಸ್ಬೇಕು ತಳಗ ಮ್ಯಾಗ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸ್ಪೂನು ಈ ಥರ ಬಿಟ್ಕೋಬೇಕು. ಎಲ್ಲ ಮೀನನ್ನು ಮ್ಯಾಗ ಜಸ್ಟ್ ಸ್ವಲ್ಪ ಉದುರಿಸ್ಬೇಕು. ಉದುರಿಸಿ ಈ ಥರ ಹಾಕೋಬೇಕು. ಇವಾಗ ಎಲ್ಲ ಮೀನನ್ನು ಇದೇ ಥರನ ರವೆ ಹಾಕ್ಕೊಂಡು ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ತವದ ಮೇಲೆ ಹಾಕ್ಕೊಂಡೆ. ನೆಕ್ಸ್ಟ್ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಥರ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದು ತಳಗೆ ಬೆಂದ ಮೇಲೆ ಇದನ್ನು ಹೊಳಿಸಿ ಹಾಕಬೇಕು. ಇವಾಗ ಇದು ಚೆನ್ನಾಗಿ ತಳಗೆ ಬೆನೀಲಿ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಹೊಳಿಸಿ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದೊಂದು ಹೊಳಿಸಿ ಹಾಕೋಬೇಕು. ಮಸ್ತ್ ಹಾಕೋದು ಫ್ರೆಂಡ್ಸ್. ಇದು ಬಾಂಗ್ಡ ಮೀನ ಮಸ್ತ್ ಟೇಸ್ಟ್ ಇರ್ತಾವೆ. ಇವಾಗ ತಳಗಿನ ಭಾಗ ಕರೆಕ್ಟಾಗಿ ಬೆಂದೈತಿ. ಕರೆಕ್ಟಾಗಿ ಅಷ್ಟ ಹೊಳಿಸಾಕ ಬಿಡು ಬೇನಿಲ್ಲ ಬೇಯಿಸಿ ಎಣ್ಣೆ ಬಿಡಿಸಿ ನೋಡಿ ಫ್ರೆಂಡ್ಸ್. ಇವಾಗ ಮತ್ತೆ ಸುತ್ತೋರ್ಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ತಳಭಾಗನ ಇವಾಗ ಹೊಳಿಸ್ಕೊಂಡೆ. ಇವಾಗ ಮೇಲೇನಿರುತ್ತಲ್ಲ ಅದು ಫ್ರೈ ಆಗಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಆಲ್ರೆಡಿ ಫ್ರೈ ಆಯಿತು ಅಂತ ಅರ್ಥ. ಇವಾಗ ಪ್ಲೇಟಿಗೆ ತಗೊಳಕತ್ತೀನಿ. ತರಿಸಿ ಒಂದು ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಮೀನ ರೆಡಿ ಆಯಿತು. ಮಸ್ತ್ ಬಂದವು ಫ್ರೆಂಡ್ಸ್. ಮಸ್ತ್ ಬಂದವು ಅನ್ನೋದಕ್ಕಿಂತ ಟೇಸ್ಟೂ ಅಷ್ಟು ಸಖತ್ತಾಗಿರ್ತಾವೆ ಬಾಂಗ್ಡ ಮೀನದ್ದು. ಈ ಥರ ಮನೆಯಲ್ಲಿ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.